ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗಾಯ್ಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ನೀವು ಮುಂಬೈ ಏರ್ಪೋರ್ಟಿಂದ ಫ್ಲೈಟ್ ಹೆಂಗೆ ಹತ್ಬೋದು ಅಂತ ನಾನು ತಿಳಿಸ್ತೀನಿ. ಯಾಕಂದರೆ ಸುಮಾರು ಜನ ಮುಂಬೈಗೂ ಬರ್ತಾರೆ, ಮುಂಬೈಯಿಂದ ಫ್ಲೈಟು ಹಿಡಿತಾರೆ. ಸೊ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 1ಇಂದ ನೀವು ಹೆಂಗೆ ಫ್ಲೈಟ್ ಹಿಡಿಬೋದು ಅಂತ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸೋದು. ಸೊ ನಾನು ಇವಾಗ ಟರ್ಮಿನಲ್ 1ಅಲ್ಲಿದ್ದೀನಿ. ಸೊ ಟರ್ಮಿನಲ್ 1ಅಲ್ಲಿದ್ದರೆ ನಿಮಗೆ 2 ಗೇಟ್ ಸಿಗುತ್ತೆ. ಡಿಪಾರ್ಚರ್ ಗೇಟ್ಸ್ 1 ಅಲ್ಲಿದೆ, ಡಿಪಾರ್ಚರ್ ಗೇಟ್ 1, ಇದು ಡಿಪಾರ್ಚರ್ ಗೇಟ್ 2. ಸೊ ನೀವು ಯಾವ ಗೇಟಿಂದನೂ ಎಂಟ್ರಿ ಮಾಡ್ಬೋದು, ಅದರಲ್ಲಿ ಏನು ಟೆನ್ಷನ್ ಇಲ್ಲ. ಸೊ T1ಇಂದ T2 ಹೋಗ್ಬೇಕಂದ್ರೆ ನಿಮಗೆ ಇಲ್ಲಿ ಶಟಲ್ ಸರ್ವಿಸ್ ಥರ ಪ್ರೊವೈಡ್ ಮಾಡ್ತಾರೆ 2 ಗೇಟ್ ಮಧ್ಯದಲ್ಲಿ. ಸೊ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಹೋದರೆ ನಿಮಗೆ 4 ಸ್ಟೆಪ್ ಇರುತ್ತೆ ಮುಂಬೈ ಏರ್ಪೋರ್ಟಲ್ಲಿ. ಫಸ್ಟ್ ಸ್ಟೆಪ್ ಬಂದು ಏರ್ಪೋರ್ಟ್ ಎಂಟ್ರಿ ಆ್ಯಕ್ಚುಲಿ. ಸೊ ನೀವು ಟಿಕೆಟು ಸಾಫ್ಟ್ ಕಾಪಿ ತೋರಿಸ್ಬೋದು ಫೋನಲ್ಲಿ, ಹಾರ್ಡ್ ಕಾಪಿನೂ ತೋರಿಸ್ಬೋದು. ಒಂದು ವ್ಯಾಲಿಡ್ ಗೌರ್ಮೆಂಟ್ ID ಪ್ರೂಫ್ ಇರಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು ಅಥವಾ ಆಧಾರ್ ಕಾರ್ಡು, ವೋಟರ್ ID ಕಾರ್ಡು ಇದ್ದರೆ ಕೂಡ ನಡೆಯುತ್ತೆ. ಸೊ ನಾನು ಹೋಗ್ತೀನಿ, ಸ್ಟೆಪ್ 1 ಇದಿರುತ್ತೆ, ನಾನು ಹೋಗ್ತೀನಿ ಒಳಗಡೆ, ಆಮೇಲೆ ನಿಮ್ಗೆ ಹಿಂಗೆ ಸ್ಟೆಪ್ಸ್ ಹೇಳ್ಕೊಂಡು ಹೋಗ್ತೀನಿ. ಟರ್ಮಿನಲ್ 2 ಸ್ವಲ್ಪ ದೂರ ಇದೆ. ಸೊ ದಯವಿಟ್ಟು ಶಟಲ್ ಸರ್ವಿಸ್ ಯೂಸ್ ಮಾಡ್ತಿದ್ರೆ T1 T2 ಟ್ರಾನ್ಸ್ಫರ್ ಇದ್ದರೆ ದಯವಿಟ್ಟು ಸುಮಾರು ಟೈಮ್ ಬನ್ನಿ ಹೋಗೋಣ ಇವಾಗ ಏರ್ಪೋರ್ಟ್ ಒಳಗಡೆ. ರೋಹಿತ್, ಸದ್ಯಕ್ಕೆ ನಾನು ಎಂಟ್ರಿ ಹೊಡೆದ್ಬಿಟ್ಟಿದ್ದೀನಿ ಏರ್ಪೋರ್ಟ್ ಒಳಗಡೆ. ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 1 ನೀವು ನೋಡ್ಬೋದು. ನನ್ನ ಮುಂದೆ ಚೆಕ್ ಇನ್ ಕೌಂಟರ್ಸ್ ಇದೆ. ಸೊ ಮಾತಾಡೋಕೆ ಹೋದರೆ ಚೆಕ್ ಇನ್ ಬಂದು ನಿಮ್ಮದು ಸ್ಟೆಪ್ 2 ಇರುತ್ತೆ. ಇದು ನನ್ನ ಬ್ಯಾಗೇಜ್ ಇದೆಯಲ್ಲ, ಸೊ ನಾನು ಇವಾಗ ಹೋಗಿ ಚೆಕ್ ಇನ್ ಮಾಡ್ತೀನಿ. ಸೊ ಅದು ಸ್ಟೆಪ್ 2 ಇರುತ್ತೆ. ಸೊ ನೀವು ಬ್ಯಾಗೇಜ್ ಚೆಕ್ ಇನ್ ಮಾಡಿದ್ರೆ ಸ್ಟೆಪ್ಸ್ 2. ಸೊ ನೀವು ನೋಡ್ಕೊಬೇಕು ನಿಮ್ಮದು ಏರ್ಲೈನ್ಸ್ ಯಾವುದು, ಆ ಏರ್ಲೈನ್ಸಲ್ಲಿ ಹೋಗಿ ನೀವು ಬ್ಯಾಗೇಜ್ ಚೆಕ್ ಇನ್ ಮಾಡಿಬಿಡಿ. ನಂದು ಆಕಾಶ ಏರು, ಸೊ ನಾನು ಹೋಗ್ತೀನಿ ಆಕಾಶ ಏರಲ್ಲಿ ಬ್ಯಾಗೇಜ್ನ ಚೆಕ್ ಇನ್ ಮಾಡ್ತೀನಿ ಇವಾಗ. ಸೊ ಇದು ನಾನು ಚೆಕ್ ಇನ್ ಲೈನ್ ಮಾಡಿಬಿಟ್ಟಿದ್ದೀನಿ. ನನ್ನ ಬ್ಯಾಗ್ನ ಇಲ್ಲಿ ಡ್ರಾಪ್ ಮಾಡಿ ಚೆಕ್ ಇನ್ ಮಾಡಿಬಿಡ್ತೀನಿ ನನ್ನ ಬ್ಯಾಗ್. ಇಲ್ಲಿ ನಮ್ಮ ಸ್ಟೆಪ್ 2 ಮುಗೀತು, ಚೆಕ್ ಇನ್ ಆಯಿತು ನನ್ನ ಬ್ಯಾಗೇಜು. ಸೊ ನೀವು ನೋಡೋಕೆ ಹೋದರೆ ಬೇಯ್ನ ಹತ್ರ ಒಂದು ಹ್ಯಾಂಡ್ ಬ್ಯಾಗ್ ಇದೆ. ಸೊ ಮಾತಾಡೋಕೆ ಹೋದರೆ ವೀಡಿಯೋ ಫ್ಲಿಕ್ಕರ್ ಆಗ್ತಿರ್ಬೋದು, ಸೊ ದಯವಿಟ್ಟು ಅದಕ್ಕೆ ಶ್ರಮಿಸ್ಬಿಡಿ. ಸೊ ಮಾತಾಡೋಕೆ ಹೋದರೆ ಚೆಕ್-ಇನ್ನಲ್ಲಿ ನೀವು 15 ಏರ್ಲೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆಕಾಶ ಜೊತೆ ಟ್ರಾವೆಲ್ ಮಾಡ್ತೀನಿ. ಟಿಕೆಟ್ ಬುಕ್ ಮಾಡುವಾಗ 15 kgs ಅಂತ ಚೆಕ್ ಇನ್ ಇತ್ತು, 7 kgs ಹ್ಯಾಂಡ್ ಬ್ಯಾಗ್ ಇತ್ತು. ಸೊ ಹ್ಯಾಂಡ್ ಬ್ಯಾಗ್ ಅಂದರೆ 7 kgs ಪ್ಲಸ್ ನೀವು ಲ್ಯಾಪ್ಟಾಪ್ ಬ್ಯಾಗು ತೊಗೊಂಡೋಗ್ಬೋದು, ಅಪ್ ಟು 3 kgs. ಸೊ 2 ಬ್ಯಾಗ್ ತೊಗೊಂಡೋಗ್ಬೋದು. ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇರಲೇಬೇಕು, ಅದರಲ್ಲಿ ಲ್ಯಾಪ್ಟಾಪ್ ಇರಲೇಬೇಕು, ಆವಾಗಲೇ ನೀವು ಲ್ಯಾಪ್ಟಾಪ್ ಬ್ಯಾಗ್ ಕೌಂಟ್ ಆಗುತ್ತೆ. ಇನ್ನೊಂದು ಹ್ಯಾಂಡ್ ಬ್ಯಾಗೇಜ್ ಅಪ್ ಟು 7 kgs. 15 kgs ನಂದು ಚೆಕ್ ಇನ್ ಇತ್ತು, 500 ಗ್ರಾಮ್ ಎಕ್ಸ್ಟ್ರಾ ಇತ್ತು. ಮಾತಾಡಿದೆ, ಒಳ್ಳೆಯದಾಗಿ ಅಡ್ರೆಸ್ ಮಾಡಿದೆ, ಚೆನ್ನಾಗಿ ಮಾತಾಡಿದೆ. 500 ಗ್ರಾಮ್ ಎಕ್ಸೆಪ್ಷನ್ ಕೊಟ್ಬಿಟ್ರು. ಅದಾದ್ಮೇಲೆ ನನ್ನ ಸೀಟ್ ಇದ್ದಿದ್ದು ಮಿಡಿಲಲ್ಲಿ 22E ಏನೋ, ಚೆನ್ನಾಗಿದ್ದಿಲ್ಲ. ತಿರ್ಗಾ ಮಿಡಿಲೇ ಸಿಕ್ತು, ಬಟ್ ಎಮರ್ಜೆನ್ಸಿ ಎಕ್ಸಿಟ್ ಸಿಕ್ತು. ಸೊ ಅದರಲ್ಲಿ ನನಗೆ ಎಕ್ಸ್ಟ್ರಾ ಲೆಗ್ ರೂಮ್ ಸಿಗುತ್ತೆ. ಸೊ ಸ್ಟೆಪ್ 2 ಇಲ್ಲಿ ಮುಗೀತು. ಸ್ಟೆಪ್ 3 ಇವಾಗ ನಮ್ಮದು ಬೋರ್ಡಿಂಗ್ ಗೇಟ್ಸು. ಸೊ ಬನ್ನಿ ಹೋಗೋಣ. ಸ್ಟೆಪ್ 3 ಬಂದು ಸೆಕ್ಯೂರಿಟಿ. ಸೊ ಬನ್ನಿ ಹೋಗೋಣ ಸೆಕ್ಯೂರಿಟಿ ಕಡೆ, ಆಮೇಲೆ ಮುಂದೆ ಮಾತಾಡೋಣ. ಸದ್ಯಕ್ಕೆ ಲೌಂಜಿಗೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ಲೌಂಜಲ್ಲಿ ಬಂದು ಊಟ ಮಾಡ್ತೀನಿ. 2 ರೂಪಾಯಿಗೆ ಮಾತ್ರ. ಹೆಂಗೆ ಬಂದೆ ಅದು ನಿಮಗೆ ತಿಳಿಸ್ತೀನಿ ಇವಾಗ ಸ್ವಲ್ಪ ಹೊತ್ತಲ್ಲಿ. ಫಸ್ಟ್ ನಾನು ಊಟ ಮುಗಿಸ್ತೀನಿ. ಇದು ಸೆಕ್ಯೂರಿಟಿ ಮುಗೀತು. ಸೊ ಸೆಕ್ಯೂರಿಟಿ ಮಾಡ್ಕೊಂಡು ನಾನು ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ಸೆಕ್ಯೂರಿಟಿ ಮಾಡುವಾಗ ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಸಪ್ರೇಟ್ ಟ್ರೇಲಿ ಇಡಬೇಕು, ಮತ್ತು ಬ್ಯಾಗು ಸಪ್ರೇಟ್ ಟ್ರೇ, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ನೀವು ಇಕ್ಬೋದು. ಸೊ ಮಾತಾಡೋದು ಗೇಟ್ಸ್ ಬಗ್ಗೆ, ಇಲ್ಲಿ ನಿಮಗೆ 31 ಗೇಟ್ ಸಿಗುತ್ತೆ. ಸೊ ಇಲ್ಲಿ 2 ಫ್ಲೋರಲ್ಲಿ ಡಿವೈಡ್ ಆಗಿದೆ ಗೇಟ್ಸು. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 to 20 ಗೇಟ್ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ 21 to 31 ಸಿಗುತ್ತೆ. ಸೊ ಮಾತಾಡೋಕೆ ಹೋದರೆ ಗ್ರೌಂಡ್ ಫ್ಲೋರ್ಗೆ ಸೆಕ್ಯೂರಿಟಿ ಸಪ್ರೇಟ್ ಇದೆ, ಫಸ್ಟ್ ಫ್ಲೋರ್ಗೆ ಸೆಕ್ಯೂರಿಟಿ ಸಪ್ರೇಟ್ ಇರುತ್ತೆ. ಸೊ 2 ಇಂಟರ್ಲಿಂಕ್ಡ್ ಇಲ್ಲ ಆ್ಯಕ್ಚುಲಿ. 1 to 20 ಇಂಟರ್ಲಿಂಕ್ಡ್ ಇದೆ, 21 to 31 ಸಪ್ರೇಟ್ ಇದೆ. ಸೊ ಅದಕ್ಕೆ ಸಪ್ರೇಟ್ ಸೆಕ್ಯೂರಿಟಿ ಎಲ್ಲ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮ್ಮದು ಸ್ಟೆಪ್ 3 ಮುಗಿಯುತ್ತೆ. ಸೊ ನಾರ್ಮಲ್ ಮಾಲಲ್ಲಿ ಹೆಂಗೆ ನಿಮ್ಮ ಬಾಡಿ ಚೆಕ್ ಮಾಡ್ತಾರೆ, ಅಲ್ಲಿ ಟೈಮ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಪ್ರಾಪರಾಗಿ ಫುಲ್ ಒಂದೊಂದು ಪಾರ್ಟು ನಿಮ್ಮದು ಸ್ಕ್ಯಾನ್ ಮಾಡ್ತಾರೆ. ಒಂದೊಂದು ಪಾರ್ಟ್ ಅಂದರೆ ಒಂದೊಂದು ಪಾರ್ಟು. ಯೋಚನೆ ಮಾಡಿ ಯಾವ ಪಾರ್ಟ್ನ ಹೇಳ್ತಿದ್ದೀನಿ. ಸೊ ನೀವು ಸ್ಕ್ಯಾನ್ ಮಾಡೋದ್ಮೇಲೆ ನೀವು ಈ ಥರ ಗೇಟ್ಸ್ ಹತ್ರ ಬರಬೇಕು. ಈ ಥರ ಗೇಟ್ಸ್ ಮೆನ್ಷನ್ ಇರುತ್ತೆ, ನಿಮ್ಮದು ಬೋರ್ಡಿಂಗ್ ಪಾಸಲ್ಲಿ ಗೇಟ್ಸ್ ಮೆನ್ಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ನೀವು ನೋಡ್ಕೊಂಡು ಬರ್ಬೋದು. ನಂದು ಗೇಟ್ ನಂಬರ್ 1. ಮಾತಾಡೋಕೋದ್ರೆ ಲೌಂಜ್ ಬಗ್ಗೆ. ಸೊ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಲೌಂಜ್ ಫೆಸಿಲಿಟಿ ಕೊಟ್ಟಿರ್ತಾರೆ. ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಕಸ್ಟಮರ್ ಕೇರ್ ಹತ್ರ ಮಾತಾಡಿ ನೀವು ಕೇಳಬೇಕು ಲೌಂಜ್ ಆ್ಯಕ್ಸಸ್ ಇದೆಯಾ ಇಲ್ಲ ಅಂತ. ಇದ್ರೆ 2 ರೂಪಾಯಲ್ಲಿ ಆಗೋಗ್ಬಿಡುತ್ತೆ. ಸಮ್ ಟೈಮ್ ಡೆಬಿಟ್ ಕಾರ್ಡ್ಸು ಕೊಡ್ತಾರೆ. ನಂದು ಇಂಡಿಯನ್ ಬ್ಯಾಂಕ್ ಇದೆ ಪ್ಲಾಟಿನಮ್ಮು, ಅದು ಡೆಬಿಟ್ ಕಾರ್ಡಲ್ಲಿ 25 ರೂಪಾಯಿ ಚಾರ್ಜ್ ಮಾಡ್ತಾ ಕೊಡ್ತಾರೆ. ವಿದೌಟ್ ಆಫರ್ ಕ್ರೆಡಿಟ್ ಕಾರ್ಡ್ ಆ್ಯಕ್ಸಸ್ಸು
ವಿತೌಟ್ ಲೌಂಜ್ ಆಕ್ಸೆಸ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ ನಿಮಗೆ 1500 1900 ಹಂಗಾಗುತ್ತೆ. ನನಗೆ ಇವಾಗ 2 ರೂಪೀಸಲ್ಲಿ ನಂದು ಮುಗೀತು. ಸೊ ನಾನು ಗೇಟ್ ಹತ್ರ ಮನೆ ನಿಂತ್ಕೊಂಡಿದ್ದೀನಿ. ಗೇಟ್ ಹತ್ರ ನಿಮ್ಮದು ಸ್ಟೆಪ್ 4 ಇರುತ್ತೆ. ಸೊ ಸ್ಟೆಪ್ 4 ನಿಮ್ಮದು ಬೋರ್ಡಿಂಗ್ ಇರುತ್ತೆ. ಸೊ ಬೋರ್ಡಿಂಗೋಸ್ಕರ ನೀವು ನಿಮ್ಮದು ಬೋರ್ಡಿಂಗ್ ಪಾಸಲ್ಲೆಲ್ಲ ಬೋರ್ಡಿಂಗ್ ಪಾಸಲ್ಲಿ QR ಬಾರ್ಕೋಡ್ ಕೊಟ್ಟಿರ್ತಾರೆ, ಅದು ಸ್ಕ್ಯಾನ್ ಮಾಡಬೇಕು. ಹಂಗೆ ಪ್ರೊಸೀಜರ್ ನಿಮಗೆ ಫಸ್ಟು ತೋರಿಸ್ತೀನಿ, ಆಮೇಲೆ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಗೇಟ್ ನಂಬರ್ 1 ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಬೋರ್ಡಿಂಗ್ ಸ್ಟಾರ್ಟ್ ಆಗುವಾಗ ನಿಮಗೆ ತಿಳಿಸ್ತೀನಿ ನಾನು. ಸೊ ಸ್ಟೆಪ್ 4 ನೀವು ನೋಡ್ಬೋದು. ಬೋರ್ಡಿಂಗ್ ಇವಾಗ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಆಕಾಶ ಏರ್ ಬೆಂಗಳೂರು 10:00 QP 1367 ಬೋರ್ಡಿಂಗ್ ಅಂತ ಆಗಿಬಿಟ್ಟಿದ್ದಾರೆ. ಸೊ ಬೋರ್ಡಿಂಗು ನಿಮ್ಮದು QR ಕೋಡ್ ಬಾರ್ಕೋಡ್ ಸ್ಕ್ಯಾನ್ ಆಗುತ್ತೆ ಬೋರ್ಡಿಂಗ್ ಪಾಸ್ದು, ಆವಾಗ ಎಂಟ್ರಿ ಬಿಡ್ತಾರೆ. ಸೊ ಇನ್ನೂ ಎಕ್ಸ್ಪ್ಲನೇಷನ್ ಮುಂದೆ ಕೊಡ್ತೀನಿ ನಿಮ್ಗೆ. ನೋಡಿ, ಸ್ಮೋಕಿಂಗ್ ಏರಿಯಾ ಅಂತಲೂ ಸ್ಪೆಸಿಫೈ ಮಾಡಿದ್ದಾರೆ. ದಮ್ ಹೊಡಿಯೋಕ್ಕೆ ಯಾರು ದಮ್ ಹೊಡಿದಾರೆ ಆರಾಮಾಗಿ ಅಲ್ಲಿ ಹೋಗಿ ದಮ್ ಹೊಡಿಬೋದು. ನೋಡಿ ನಮ್ಮದು ಬೋರ್ಡಿಂಗ್ ಶುರು. ಸೊ ಇದು ನೀವು ನೋಡೋಕೆ ಹೋದರೆ ನಾವು ಬಸ್ಸಲ್ಲಿ ಬಂದುಬಿಟ್ಟಿದ್ದೀವಿ. ಏನು ಕಾರಣ ಬಸ್ಸಲ್ಲಿ ಬರೋಕ್ಕೆ ನಾನು ಸ್ವಲ್ಪ ಹೊತ್ತು ಮುಂದೆ ನಿಮಗೆ ತಿಳಿಸ್ತೀನಿ. ಸೊ ಇದು ನಮ್ಮ ಸ್ಟೆಪ್ 4 ಇನ್ನೂ ಕಂಟಿನ್ಯೂ ಆಗುತ್ತೆ. ಬೋರ್ಡಿಂಗ್ ಆದಮೇಲೆ ಫ್ಲೈಟ್ ನಾವು ಬೋರ್ಡ್ ಮಾಡಬೇಕು. ಸೊ ಫ್ಲೈಟ್ ಎಂಟ್ರಿ ಮಾಡೋವರೆಗೂ, ಟೇಕ್ ಆಫ್ ಮಾಡೋವರೆಗೂ ಸ್ಟೆಪ್ 4 ಇರುತ್ತೆ. ಲ್ಯಾಂಡಿಂಗ್ ಮಾಡೋವರೆಗೂ ಸ್ಟೆಪ್ 4 ಅಂದ್ಕೊಳ್ಳಿ. ಬನ್ನಿ ಫ್ಲೈಟ್ ಎಂಟ್ರಿ ಹೊಡೆಯೋಣ. ಇದೇ ನಮ್ಮ ಆಕಾಶ ಏರ್ ಇವತ್ತು 7378 ಮ್ಯಾಕ್ಸ್ ಬೋಯಿಂಗ್ ಏರ್ಕ್ರಾಫ್ಟ್ ಇದು. ಸೊ ಇದು ನಾನು ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ. ಐ ಹೋಪ್ ವಾಯ್ಸ್ ಕ್ಲಿಯರ್ ಆಗಿದೆ. ಸೊ ನೀವು ಗೇಟು ಬೋರ್ಡಿಂಗ್ ಗೇಟ್ ಎಂಟ್ರಿ ಹೊಡೆದ್ರೆ ಒಂದು ಸಲ ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಏನಾದರೂ ಲೋವರ್ ಗೇಟ್ಸ್ ಇದ್ದರೆ ಬಸ್ಸಲ್ಲಿ ಕೂಡ್ಸ್ಕೊಂಬಿಟ್ಟು ನಿಮಗೆ ಫ್ಲೈಟ್ ಹತ್ರ ತೊಗೊಂಬರ್ತಾರೆ. ಫ್ಲೈಟ್ ಹತ್ರ ತೊಗೊಂಬಂದರೆ ಎಕ್ಸಿಟಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಅಥವಾ ಒಂದು ಸೀಕ್ವೆನ್ಸ್ ನಂಬರ್ ಇರುತ್ತೆ, ಅದು ನೋಟ್ ಡೌನ್ ಮಾಡ್ಕೊಂತಾರೆ ಪೇಪರಲ್ಲಿ. ಏನಾದರೂ ಒಂದು ಮಾಡ್ಬೋದು. ನೀವು ಫ್ಲೈಟಲ್ಲಿ ಎಂಟ್ರಿ ಹೊಡಿತೀರಾ. ಫ್ಲೈಟಲ್ಲಿ ಎಂಟ್ರಿ ಹೊಡೆದಾದ್ಮೇಲೆ ಸೀಟ್ ಹತ್ರ ಬಂದು ನಿಮ್ಮದು ಯಾವ ಸೀಟ್ ಇರುತ್ತೆ ಬಂದು ಕೂತ್ಕೊಂಡ್ಬಿಡ್ತೀರಾ. ಇನ್ನೊಂದು ಅಪ್ಪರ್ ಗೇಟ್ಸ್ ಇದ್ದರೆ ಅದರಲ್ಲಿ ನೀವು ಏರೋ ಬ್ರಿಡ್ಜಲ್ಲಿ ಪಾಸ್ ಮಾಡ್ಕೊಂಡ್ಬಿಡ್ತೀರಾ. ಏರೋ ಬ್ರಿಡ್ಜಲ್ಲಿ ಡೈರೆಕ್ಟ್ ಫ್ಲೈಟಲ್ಲಿ ಎಂಟ್ರಿ ಹೊಡೆದ್ಬಿಡ್ತೀರಾ. ಅಲ್ಲೂ ಸ್ಕ್ಯಾನ್ ಮಾಡ್ತಾರೆ, ಸೀಕ್ವೆನ್ಸ್ ನಂಬರ್ ನೋಟ್ ಡೌನ್ ಮಾಡ್ಕೊತಾರೆ, ಎರಡರಲ್ಲಿ ಒಂದು ಮಾಡ್ತಾರೆ. ಸೊ ಏರೋ ಬ್ರಿಡ್ಜಿಂದ ಬಂದರೆ ನಿಮಗೆ ಬಸ್ಸಲ್ಲಿ ಎಂಟ್ರಿ ಅವಶ್ಯಕತೆ ಇರೋಲ್ಲ ಆ್ಯಕ್ಚುಲಿ. ಸೊ ಇದು ಸ್ಟೆಪ್ 4. ಸೊ ಮುಂಬೈಯಲ್ಲಿ ಸ್ಟೆಪ್ 4 ಮುಗಿಯುತ್ತೆ. ನಾನು ಮುಂಬೈಯಿಂದ ಬೆಂಗಳೂರಿಗೆ ಹೋಗ್ತೀನಿ. ಸೊ ಒಂದು ಸ್ಟೆಪ್ ಬಂದು ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಯಾವ ಸ್ಟೆಪ್ ನಾನು ನಿಮಗೆ ಬೆಂಗಳೂರಲ್ಲಿ ತಿಳಿಸ್ತೀನಿ. ಟೇಕ್ ಆಫು, ಲ್ಯಾಂಡಿಂಗು ಆದರೆ ನಾನು ತಿಳಿಸ್ತೀನಿ, ಯಾಕಂದರೆ ನನ್ನ ಸೀಟ್ ನಂಬರ್ ಇರೋದು ಬಿ ಅಂದರೆ ಸೆಂಟ್ರು. ಪರವಾಗಿಲ್ಲ, ನೀವು ನೋಡೋಕೆ ಹೋದರೆ ನನಗೆ ಎಮರ್ಜೆನ್ಸಿ ಎಕ್ಸಿಟು ಕೊಟ್ಟರು ರಿಕ್ವೆಸ್ಟ್ ಮಾಡಿದಾಗ. ಲೆಗ್ ಸ್ಪೇಸು ಸಖತ್ತಾಗಿ ಇದೆ, ಆರಾಮಾಗಿ ಹೋಗೋಣ, ಮಲ್ಕೊಂಡು ಹೋಗೋಣ.
Mobile phones must be used in flight mode only. Our crew will soon be present in the cabin. With Cafe Casa, your cafe in the sky. Thank you. ಸೊ ಇದು ಇವಾಗ ಸ್ಟೆಪ್ 4 ಕಂಪ್ಲೀಟ್ ಆಯಿತು. ಡಿಬೋರ್ಡ್ ಮಾಡಿದೆ ಫ್ಲೈಟಿಂದ. ಸೊ ಡಿಬೋರ್ಡ್ ಮಾಡಿದಾಗ ತಿರ್ಗಾ 2 ಆಪ್ಷನ್ ಐತೆ. ಒಂದು ಡೈರೆಕ್ಟ್ ಏರೋ ಬ್ರಿಡ್ಜಲ್ಲಿ ಇಳಿತೀರಾ, ಇನ್ನೊಂದು ಡೈರೆಕ್ಟ್ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ, ಏರ್ಪೋರ್ಟ್ ಟ್ಯಾಕ್ಸಿ ಸ್ಟ್ಯಾಂಡ್, ಫ್ಲೈಟ್ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಇಳ್ತೀರಾ. ಅಲ್ಲಿಂದ ಬಸ್ಸಲ್ಲಿ ತಿರ್ಗಾ ನೀವು ಏರ್ಪೋರ್ಟ್ ಟರ್ಮಿನಲ್ ಹತ್ರ ಬರ್ತೀರಾ, ಅರೈವಲ್ ಹತ್ರ ಬಿಡ್ತಾರೆ ಅವರು. ಅದಾದಮೇಲೆ 5th ಸ್ಟೆಪ್ ಬಂದು ನಿಮ್ಮದು ಬ್ಯಾಗೇಜ್ ಕಲೆಕ್ಷನ್. ಸೊ ಈ ಥರ ಬೆಲ್ಟ್ಸ್ ಇರುತ್ತೆ. ಸೊ ಆ ಬೆಲ್ಟಿಂದ ನೀವು ಹೋಗಿ ನಿಮ್ಮದು ಬ್ಯಾಗ್ ಕಲೆಕ್ಟ್ ಮಾಡಬೇಕು. ಯಾವತ್ತು ಚೆಕ್ ಇನ್ ಮಾಡಿರ್ತೀರಾ ಅದು ಫ್ಲೈಟಲ್ಲಿ ಇಳಿಯೋಕ್ಕಿಂತ ಮುಂಚೆನೇ ನಿಮಗೆ ಅನೌನ್ಸ್ ಮಾಡಿಬಿಡ್ತಾರೆ. ನಮ್ಗೆ ಇಳಿಯೋಕ್ಕಿಂತ ಮುಂಚೆ ಹೇಳ್ಬಿಟ್ಟಿದ್ರು ಬೆಲ್ಟ್ ನಂಬರ್ 5 ಸಿಗುತ್ತೆ ನಮ್ಮ ಬ್ಯಾಗೇಜು. ಸೊ ಅದಕ್ಕೆ ನಾವು ಹೋಗ್ತಿದ್ದೀವಿ ಬೆಲ್ಟ್ ನಂಬರ್ 5 ಕಡೆ. ಮತ್ತು ನೀವು ಎಕ್ಸಿಟ್ ಹೊಡೆದ್ರೆ ಡಿಸ್ಪ್ಲೇ ಸ್ಕ್ರೀನಲ್ಲೂ ತೋರಿಸ್ತಾರೆ ನಿಮ್ಮ ಫ್ಲೈಟ್ ನಂಬರ್ ಜೊತೆ ಯಾವ ಬೆಲ್ಟಲ್ಲಿ ನಿಮ್ಮದು ಲಗೇಜ್ ಇದೆ ಅಂತ. ಇವಾಗ ನೀವು ನೋಡೋಕೆ ಹೋದರೆ ಇಲ್ಲಿ ನೀವು ನೋಡ್ಬೋದು ನಮ್ಮದು ಬೆಲ್ಟ್ ನಂಬರ್ 5 ಅಂತ ಆಕಾಶ ಏರು ಸ್ಪೆಸಿಫೈ ಮಾಡಿದ್ದಾರೆ. ಇದೆ ಸ್ಟೆಪ್ ನಂಬರ್ 5 ಇರುತ್ತೆ. ಗುರುಗಳೇ, ಇದು ಸದ್ಯಕ್ಕೆ ನಾನು ಹೊರಟ್ಬಿಟ್ಟಿದ್ದೀನಿ ಬೆಂಗಳೂರು ಏರ್ಪೋರ್ಟಿಂದ. ನೀವು ನೋಡಿದ್ರೆ ನಾನು ಎಕ್ಸಿಟ್ ತೊಗೊಂಬಿಟ್ಟೆ, ಕ್ಯಾಬು ತೊಗೊಂಬಿಟ್ಟಿದ್ದೀನಿ. ಸೊ ನೀವು ಬೆಲ್ಟಿಂದ ನಿಮ್ಮ ಬ್ಯಾಗ್ ತೊಗೊಂಡ್ರೆ ದಯವಿಟ್ಟು ವೆರಿಫೈ ಮಾಡ್ಕೊಂಬಿಡಿ ನಿಮ್ಮದೇ ಬ್ಯಾಗ ಅಥವಾ ಇಲ್ಲ ಅಂತ. ಯಾಕಂದರೆ ಅದ್ರಲ್ಲಿ ನೀವು ಚೆಕ್ ಇನ್ ಮಾಡುವಾಗ ಕ್ರೂ ಅವರೆಲ್ಲ ಲೈಕ್ ಸ್ಟಾಫ್ ಎಲ್ಲ ಟ್ಯಾಗ್ ಹಾಕ್ತಾರೆ. ಸೊ ಆ ಟ್ಯಾಗಲ್ಲಿ ನಿಮ್ಮ ಹೆಸರೇ ಇರಬೇಕು. ಸೊ ವೆರಿಫೈ ಮಾಡ್ಕೊಂಬಿಡಿ ಫುಲ್ ಹೆಸರು. ಇದಿಲ್ಲ ಅಂದರೆ ದಯವಿಟ್ಟು ಅದನ್ನ ಬಿಟ್ಟು ಸೇಮ್ ಬ್ಯಾಗೂ ಇರ್ಬೋದು, ಇಬ್ಬರದು 3 ಜನ ಸೇಮ್ ಇರ್ಬೋದು. ಈ ಜಮನ್ದಲ್ಲಿ ನಿಮ್ಗೆ ಗೊತ್ತಲ್ವ. ಸೊ ವೆರಿಫೈ ಮಾಡ್ಕೊಂಡೇ ತೊಗೊಂಡೋಗಿ. ಏನಾದರೂ ನಿಮ್ದು ಬಂದಿಲ್ಲ ಅಂದರೆ ಅಲ್ಲಿ ಸ್ಟಾಫ್ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ. 100% 99% ಬಂದೇ ಬರುತ್ತೆ. ಏನಾದರೂ ನೀವು ಚೆಕ್ ಇನ್ ಬ್ಯಾಗೇಜಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಸಿಗ್ಬಾರ್ದು, ಅದೊಂದು ಗಮನ ಇಕ್ಕಿರಿ. ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ನಿಮ್ಮದು ಹ್ಯಾಂಡ್ ಬ್ಯಾಗೇಜಲ್ಲೇ ಬರಬೇಕು. ಏನಾದರೂ ಇದ್ದರೆ ಮಿಸ್ ಆಗೋದು ಚಾನ್ಸ್ ಇದೆ, ಅವ್ರು ಅಲ್ಲೇ ಬಿಟ್ಬಿಟ್ಟು ಬರೋದು ಚಾನ್ಸ್ ಇದೆ, ಸರಿನಾ? ಸೊ ಅದಾದಮೇಲೆ ನೀವು ಆಚೆ ಬಂದು ಬೆಂಗಳೂರು ಏರ್ಪೋರ್ಟ್ ಆಚೆ ಬಂದು ಓಲಾ ಊಬರ್ ಮಾಡ್ಕೊಂಡು, ಇಲ್ಲಾಂದರೆ ರ್ಯಾಪಿಡೋ ಆಪ್ಷನು ಇದೆ, ನಾನು ರ್ಯಾಪಿಡೋ ಮಾಡ್ಕೊಂಡೇ ಹೋಗ್ತಿರೋದು, ಅದು ನೀವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಬೆಂಗಳೂರು ಏರ್ಪೋರ್ಟಿಂದ ನೀವು ಫ್ಲೈಟ್ ಹೆಂಗೆ ತೊಗೊಂಬೋದು ಅದ್ರದ್ದು ವೀಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರದ್ದು ವೀಡಿಯೋ ಆರಾಮಾಗಿ ತೊಗೊಂಬರೋಣ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಣ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ಆ್ಯಕ್ಚುಲಿ ನೀವೇನಾದರೂ ಯಾತ್ರೆಯಿಂದ ಬುಕ್ಕಿಂಗ್ ಮಾಡ್ತಿದ್ರೆ ಸ್ವಲ್ಪ ಬಲ್ಕ್ ಬುಕ್ಕಿಂಗ್ ಅಂತ ಮಾಡತ್ತೆ ಯಾತ್ರಾ. ನಾನು ಬುಕ್ಕಿಂಗ್ ಮಾಡಿದೆ, ನನ್ನ PNR ಅಲ್ಲಿ 10 ಬುಕ್ಕಿಂಗ್ ಮಾಡಿದೆ ಯಾತ್ರಾ. ಸೊ ನಾನು ವೆಬ್ ಚೆಕಿಂಗ್ ಮಾಡೋಕ್ಕಾಗಲಿಲ್ಲ, ಏರ್ಪೋರ್ಟಲ್ಲಿ ಮೊದಲು ಬಂದೆ. ಸೊ ಅದು ನಂಗೆ ಸ್ವಲ್ಪ ಇಶ್ಯೂ ಆಯಿತು. ಸೊ ಯಾತ್ರಾ ಥರ್ಡ್ ಪಾರ್ಟಿ ಸ್ವಲ್ಪ ಇಶ್ಯೂ ಕೊಡ್ತಿದೆ. GoIB1 ಬುಕ್ ಮಾಡ್ಬೋದು, ಕ್ಲಿಯರ್ ಟಿಪ್ ಬುಕ್ ಮಾಡ್ಬೋದು, MMT ಬುಕ್ ಮಾಡ್ಬೋದು. ಅದು ನನಗೇನು ತೊಂದರೆ ಕೊಡಲಿಲ್ಲ ಸದ್ಯಕ್ಕೆ. ಸರಿ, ಮತ್ತು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ನ. ಮತ್ತು ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.